KICT ಸ್ಟೂಡೆಂಟ್ಸ್ ಯಾರೊಂದು ವಿಡಿಯೋ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋನ ಪೂರ್ತಿಗೂ ಅಂತ ಅನ್ಕೊಂಡು ನೋಡಿ. ಯಾಕೆಂದ್ರೆ KA ಕಡೆಯಿಂದ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮಗೆ ಒಂದು ಬ್ರೋಚರ್ನ ರಿಲೀಸ್ ಮಾಡಿದ್ದಾರೆ. ಏನಂದ್ರೆ ಒಂದು ಬ್ರೋಚರ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದೆ. ನಿಮ್ಗೆ ಯಾವ ತರ ಒಂದು ಆನ್ಲೈನ್ ಕೌನ್ಸಿಲಿಂಗ್ ಹೋಗುತ್ತೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಬ್ರೋಚರ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಒಂದು ವಿಡಿಯೋನ ಪೂರ್ತಿಗೂ ಅಂತ ಅನ್ಕೊಂಡು ನೋಡ್ತಾ ಹೋಗಿ. ಏನ್ ನೋಡ್ತಾ ಇದ್ರ, ಇದು 2020 ಆನ್ಲೈನ್ ಕೌನ್ಸಿಲಿಂಗ್ ಯಾವ ತರ ನಡೆಯುತ್ತೆ ಅನ್ನೋದು ಒಂದು ಬ್ರೋಚರ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಇದೊಂದು ಬ್ರೋಚರ್ ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿ. ಅದಕ್ಕೆ ಒಂದು ವಿಡಿಯೋನ ಪೂರ್ತಿಗೂ ಅಂತ ಅನ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಜಾಸ್ತಿ ಲೆಂತ್ ಅನ್ಸಿದ್ರೆ ನೀವು ಒಂದು ವಿಡಿಯೋ ಸ್ಪೀಡ್ ನ ಇನ್ಕ್ರೀಸ್ ಮಾಡಿ 2x ಅಲ್ಲಿ ಕೂಡ ಹಾಕೊಂಡು ನೋಡಿ. ಇವಾಗ ಬ್ರೋಚರ್ ಏನೇನು ಡೀಟೇಲ್ಸ್ ಇದೆ ಅನ್ನೋದು ನೋಡೋಣ. ಇದೊಂದು ಬ್ರೋಚರ್ ಏನೇನು ಇನ್ಫಾರ್ಮೇಶನ್ ಇದೆ ಅಂದ್ರೆ, ಎಂಟ್ರಿ ಆಫ್ ದ ಆಪ್ಷನ್ಸ್ ಬೈ ದ ಕ್ಯಾಂಡಿಡೇಟ್ಸ್ ಯಾವ ತರ ಮಾಡಬೇಕು ಅಂತ ಒಂದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಪ್ರಿಪರೇಷನ್ ಯಾವ ತರ ಮಾಡಬೇಕು ಮನೆಯಲ್ಲಿ ಬಿಫೋರ್ ಆಪ್ಷನ್ ಎಂಟ್ರಿ ಅನ್ನೋದನ್ನ ಕೊಟ್ಟಿರ್ತಾರೆ. ಮತ್ತೆ ಕಟ್ ಆಫ್ ರ್ಯಾಂಕು ಮತ್ತೆ 3ನೇ ಪಾಯಿಂಟ್ ನೋಡೋದಾದ್ರೆ, ಮತ್ತೆ 4ನೇ ಪಾಯಿಂಟ್ ಏನ್ ಹೇಳಿದ್ದಾರೆ ಅಂದ್ರೆ ಪ್ರೋಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ ಅಂಡ್ ಅಡ್ಮಿಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಅನ್ನೋದು ಇದೊಂದು ಬ್ರೋಚರ್ ಕೊಟ್ಟಿರ್ತಾರೆ. ಮತ್ತೆ ನೋಟ್ ಆನ್ ಮಾಕ್ ಅಲಾಟ್ಮೆಂಟ್ ಯಾಕೆ ನಡೆಸ್ತಾರೆ ಅದ್ರ ಬಗ್ಗೆನೂ ಕೂಡ ಇದೊಂದು ರೀಸನ್ ನ ಕೊಟ್ಟಿರ್ತಾರೆ. ಮತ್ತೆ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಮತ್ತೆ ಚಾಯ್ಸ್ ಬಿಫೋರ್ ಕ್ಯಾಂಡಿಡೇಟ್ಸ್ ಯಾವ ತರ ಚಾಯ್ಸ್ ನ ಕೊಡೋದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಫೀಸಸ್ ನ ಯಾವ ತರ ಒಂದು ಪ್ರೋಸೆಸ್ ಇರುತ್ತೆ, ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ಯಾವ ತರ ಕಾಲೇಜ್ಗೆ ಜಾಯ್ನ್ ಆಗೋದು, ರಿಪೋರ್ಟ್ ಆಗೋದು ಅನ್ನೋದು ಡೀಟೇಲ್ಸ್ ಇದೊಂದೇ ಬ್ರೋಚರ್ ಅಲ್ಲಿ ಇದೆ. ಮತ್ತೆ ನೋಟ್ ಡೌನ್ ಆಫ್ ದ ಕ್ಯಾಂಡಿಡೇಟ್ಸ್ ಹೂ ಪೇಡ್ ದ ಎಕ್ಸ್ಪೀಸ್. ನೀವು ಏನಾದ್ರು KAಗೆ ಜಾಸ್ತಿ ಫೀಸ್ ನ ಕಟ್ಟಿದ್ರೆ ಅವ್ರು ನೀವು ಯಾವ ತರ ರಿಫಂಡ್ ನ ಮಾಡ್ಕೊಳ್ಳೋದು, ರಿಫಂಡ್ ಮಾಡ್ಕೊಳಕ್ಕೆ ಏನೇನು ಕ್ರೈಟೀರಿಯಾ ಇದೆ ಅದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಇತರರು ಕೂಡ ವಾಟ್ ಇಸ್ ಸೂಪರ್ನರಿ ಕೋಟ ಅನ್ನೋದು ಡೀಟೇಲ್ಸ್ ಕೂಡ ಇದೊಂದು PDF ಅಲ್ಲಿ ಇದೆ. ಇವಾಗ ನೋಡಿ, ಎಂಟ್ರಿ ಆಫ್ ದ ಆಪ್ಷನ್ಸ್ ಬೈ ಕ್ಯಾಂಡಿಡೇಟ್ಸ್ ಅಂತ ಇದೆ ಫಸ್ಟ್ ಇಲ್ಲಿ. ಅನ್ಅಕಾಡೆಮಿ ಅನ್ನೋದು ಇಂಡಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಇವಾಗ ಅನ್ಅಕಾಡೆಮಿಲಿ ಫ್ರೀ ಲೈವ್ ಕ್ಲಾಸಸ್ ನಡೀತಿದೆ. ಫ್ರೀ ಲೈವ್ ಕ್ಲಾಸ್ ನಿಮ್ಗೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ, ಡೈಲಿ ನಿಮಗೆ ಫ್ರೀ ಕ್ಲಾಸಸ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ನಿಮಗೆ ಸ್ಟ್ರಕ್ಚರ್ಡ್ ಮತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ. ಮತ್ತೆ ನಿಮಗೆ ಟಾಪ್ ಎಜುಕೇಟರ್ಸ್ ನಿಮಗೆ ಲೈವ್ ಅಲ್ಲಿ ಪಾಠನ ಮಾಡ್ಕೊಡ್ತಾರೆ. ನಿಮಗೆ ಅಪ್ಕಮಿಂಗ್ ಫ್ರೀ ಟೆಸ್ಟ್ಸ್ ಕೂಡ ಇರುತ್ತೆ, ಕ್ವಿಜಸ್ ಕೂಡ ಇರುತ್ತೆ. ಬೆಸ್ಟ್ ಪ್ರಿಪರೇಷನ್ ಆಗಿರುತ್ತೆ ಇದೊಂದು. ನಿಮಗೆ ನೀವು ಇನ್ನೂ ಪ್ರಿಪರೇಷನ್ ಯಾರು ಸ್ಟಾರ್ಟ್ ಮಾಡಿಲ್ಲ KICT 2021 ಎಕ್ಸಾಮ್ಗೆ, ಅವರು ಅನ್ಅಕಾಡೆಮಿ ಫ್ರೀ ಕ್ಲಾಸ್ ಜೊತೆ ಸ್ಟಾರ್ಟ್ ಮಾಡಿ. ಇಲ್ಲಿ ಅನ್ಅಕಾಡೆಮಿ 20+ ಟಾಪ್ ಎಜುಕೇಟರ್ಸ್ ಕೂಡ ಇರ್ತಾರೆ. ಮತ್ತೆ 10+ ಬ್ಯಾಚಸ್ ಕೂಡ ಇರುತ್ತೆ. ಮತ್ತೆ 250+ ಕೋರ್ಸಸ್ ಕೂಡ ಇರುತ್ತೆ. ಮತ್ತೆ 2000+ ಲೆಸನ್ಸ್ ಕೂಡ ಇರುತ್ತೆ. ಮೆನಿ ಮೋರ್ ದಿನ ಆಡಪ್ ಆಗ್ತಾ ಹೋಗ್ತಾ ಇರುತ್ತೆ ಅನ್ಅಕಾಡೆಮಿಯಲ್ಲಿ. ಇವಾಗ ನೀವು ಎನ್ರೋಲ್ ಆಗಿ ಫ್ರೀ ಲೈವ್ ಕ್ಲಾಸಸ್ಗೆ ನಿಮ್ಮ ಟಾಪ್ ಎಜುಕೇಟರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ KICT 2021 ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ. ಇವಾಗ ಅನ್ಅಕಾಡೆಮಿಲಿ ಡೈಲಿ T20 ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಫಾರ್ ಕರ್ನಾಟಕ CET ಅಂತ ನಡೆಸ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವು ಕಂಪ್ಲೀಟ್ಲಿ ಫ್ರೀ ಆಗಿ ಟೆಸ್ಟ್ ನ ತಗೋಬಹುದಾಗಿರುತ್ತೆ. ಇದು November 5th ಮತ್ತೆ 6th ಇದೆ ಅಷ್ಟೇನೆ. ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಇದೆ ಇನ್ನು ಸಬ್ಜೆಕ್ಟ್ಸ್ ರಿಮೈನ್ ಆಗಿರೋದು. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಯಾರಿಗೊಂದು ಇಂಟ್ರೆಸ್ಟ್ ಇದೆ ಪ್ರತಿಯೊಂದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಹೋಗಿ ಚೆಕ್ಔಟ್ ನ ಮಾಡಿ. ಬೈ ದ ಕ್ಯಾಂಡಿಡೇಟ್ಸ್ ಅಂದ್ರೆ ಇದು ಆಪ್ಷನ್ ಎಂಟ್ರಿನ ಯಾವ ತರ ಮಾಡೋದು ಅನ್ನೋ ಒಂದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅಲ್ಲೇ ಒಂದು ವಿಡಿಯೋ ಮಾಡಿದೆ, ಇವರು ಕೂಡ ಹೇಳಿದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಬ್ರೋಚರ್ ಅಲ್ಲಿ ಏನಿದೆ ಅನ್ನೋದನ್ನ. ಇಲ್ಲಿ ನೋಡಿ, ನಿಮ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗೋದು ಅಂದ್ರೆ, ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರೆ. ಒಂದು ಕಾಲೇಜ್ ವೈಸು ಮತ್ತೆ ಕೋರ್ಸ್ ವೈಸು ಕ್ಯಾಟಗರಿ ವೈಸು ಎಷ್ಟು ಸೀಟ್ ಅವೈಲೇಬಲ್ ಇದೆ, ಅಲಾಟ್ಮೆಂಟ್ಗೆ ಎಷ್ಟು ಸೀಟ್ ಅವೈಲೇಬಲ್ ಇದೆ ಅನ್ನೋದನ್ನ ಕೊಟ್ಟಿರ್ತಾರೆ ವೆಬ್ಸೈಟ್. ಇಲ್ಲ ನೀವು ಬೇಕು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ, ಪ್ರಿಂಟ್ಔಟ್ ತಗೋಬಹುದಾಗಿರುತ್ತೆ. ಇದೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೀವು ಆಪ್ಷನ್ ಎಂಟ್ರಿನ ಕೊಡೋಕೆ ನಿಮ್ಗೆ ಪರ್ಮಿಷನ್ ನ ಕೊಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ನ ಫಸ್ಟ್ ಬಿಡ್ತಾರೆ, ನಂತರ ನಿಮ್ದು ಅದನ್ನ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಮೊಬೈಲ್ ಕೂಡ ನೋಡ್ಕೋಬಹುದಾಗಿರ್ತದೆ. ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಯಾರೊಂದು ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಆಗಿದ್ರೆ ವೆರಿಫಿಕೇಶನ್ ಎಲ್ಲ ಮಾಡಿಸ್ಕೊಂಡು ಅವ್ರ ಮಾತ್ರ ಏನಾಗಿರ್ತಾರೆ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಬೇರೆ ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡಕ್ಕೆ ಸಾಧ್ಯ ಇರಲ್ಲ, ಅವ್ರನ್ನ ಎಂಟ್ರಿ ಕೊಡಲ್ಲ ಅವ್ರಿಗೆ. ಮತ್ತೆ ಕೋರ್ಸ್ ಮತ್ತೆ ಕಾಲೇಜ್ ವೈಸಸ್ ಮತ್ತೆ ನಿಮಗೆ ಚಾಯ್ಸಸ್ ಫ್ರಮ್ ಅಮಾಂಗ್ ದ ಸೀಟ್ ಅವೈಲೇಬಲ್ ವಿಚ್ ಇಸ್ ಡಿಸ್ಪ್ಲೇಡ್ ಅಟ್ ದ ಟೈಮ್ ಆಫ್ ಎಂಟ್ರಿ ಆಫ್ ಆಪ್ಷನ್ಸ್. ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಅಲ್ಲೇ ತೋರಿಸಿ ನಿಮಗೆ ಕಾಲೇಜ್ ವೈಸು ಮತ್ತೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇರುತ್ತೆ ಅಂತ. ಡಿಸಿಪ್ಲಿನ್ ವೈಸು ಅಲ್ಲೇ ತೋರಿಸಿರ್ತಾರೆ. ಮತ್ತೆ ಇಲ್ಲಿ ಒಂದು ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಿಮಗೆ ಒಂದೇ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಎಂಟರ್ ಆಲ್ ದ ಆಪ್ಷನ್ಸ್ ಇನ್ ದ ಡಿಸಿಪ್ಲಿನ್ ವಿಚ್ ಈಸ್ ಎಲಿಜಿಬಲ್. ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಅಲೋ ಮಾಡಿರ್ತಾರೆ. ನೀವು ಏನೇನು ಕೋರ್ಸ್ಗೆ ಎಲಿಜಿಬಲ್ ಆಗಿದ್ರೆ ಆಪ್ಷನ್ ಎಂಟ್ರಿ ಕೊಡಕ್ಕೆ. ಎಕ್ಸಾಂಪಲ್, ನೀವು ನೀಟ್ ಬರ್ದಿದ್ರೆ ಮೆಡಿಕಲ್ಗೆ ಎಲಿಜಿಬಲ್ ಆಗಿರ್ತಾರೆ. ಇಂಜಿನಿಯರಿಂಗ್ ಅಲ್ಲಿ ನಿಮ್ದು ಏನೋ ರ್ಯಾಂಕಿಂಗ್ ಅನೌನ್ಸ್ ಆಗಿರೋ ಅಥವಾ ಫಾರ್ಮಸಿಲಿ ರ್ಯಾಂಕಿಂಗ್ ಅನೌನ್ಸ್ ಆಗಿದ್ರೆ, ನಿಮ್ದು ಯಾವ್ದಾದ್ರು ರ್ಯಾಂಕಿಂಗ್ ಅನೌನ್ಸ್ ಆಗಿದೆ ಆ ಥರ ಎಲ್ಲ ನೀವು ಎಲಿಜಿಬಲ್ ಆಗಿದ್ದೀರಾ ಆಪ್ಷನ್ ಎಂಟ್ರಿ ಮಾಡಕ್ಕೆ ಅಂತ ಅರ್ಥ. ಅವ್ರಿಗೆ ನಿಮ್ಗೆ ಎಲಿಜಿಬಲ್ ನ ಕೊಟ್ಟಿರ್ತಾರೆ ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದೇ ಟೈಮಲ್ಲಿ ನೀವು ಮಲ್ಟಿಪಲ್ ಕೋರ್ಸಸ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಆಪ್ಷನ್ ಎಂಟ್ರಿ ವಿಲ್ ಬಿ ಡಿಸ್ಪ್ಲೇಡ್ ದ ಕ್ಯಾಂಡಿಡೇಟ್ಸ್ ಆಸ್ ಟು ಫಸ್ಟ್ ಸೆಲೆಕ್ಟ್ ದ ಡಿಸಿಪ್ಲಿನ್ ಇನ್ ದ ಆಪ್ಷನ್ ಎಂಟ್ರಿ ಫಾರ್ಮ್. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಫಸ್ಟ್ ನೀವು ಯಾವ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಕೊಡ್ತೀರಾ ಅನ್ನೋದನ್ನ ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಎಕ್ಸಾಂಪಲ್, ನೀವು ಇಂಜಿನಿಯರಿಂಗ್ ಮಾಡ್ತೀರಾ, ಫಾರ್ಮ್ ಸೈನ್ಸಿಂಗ್ ಮಾಡ್ತೀರಾ ಅಥವಾ ಫಾರ್ಮಸಿಂಗ್ ಮಾಡ್ತೀರಾ ಅನ್ನೋದನ್ನ ನಾವು ಒಂದು ಆಲೇ ವಿಡಿಯೋ ಮಾಡಾಕಿದೆ. ಇದು ಸೇಮ್ ಯಾವ ಥರ ಹೇಳಿದೆ ಅದೇ ರೀತಿ ಕೂಡ ಇಲ್ಲಿ ಬ್ರೋಚರಲ್ಲಿ ಇರೋದು. ಬೇಕಾದ್ರೆ ಒಂದು ವಿಡಿಯೋನ ನಮ್ಮ ಚಾನಲ್ ಇರೋದು, ಚೆಕ್ಔಟ್ ಮಾಡಿ. ಆಪ್ಷನ್ ಎಂಟ್ರಿ ಆಲ್ ಟ್ರಿಕ್ಸ್ ರಿವೀಲ್ಡ್ ಅಂತ ಇದೆ, ಅದೇ ರೀತಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ಸ್ ಏನಂತ ಹೇಳಿದ್ದಾರೆ ಅಂದ್ರೆ, ನೀವು ಫಸ್ಟ್ ನೀವು ಏನಾದರೂ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇಂಜಿನಿಯರಿಂಗ್ಗೆ ಆಪ್ಷನ್ ಎಂಟ್ರಿ ಕಾಲೇಜಸ್ನ ಟಾಪ್ ಟು ಲೋ ಪ್ರಿಯಾರಿಟಿನ ಕೊಡ್ತಾ ಬರಬೇಕಾಗುತ್ತೆ ಅಂತ ಹೇಳಿದ್ರೆ, ಡಿಸ್ಪ್ಲೇ ಮಾಡಿರೋ ಕಾಲೇಜಸ್ಗೆ ನಿಮಗೆ ಪ್ರಿಯಾರಿಟಿನ ಕೊಡಬೇಕು ಅಂತ ಹೇಳಿದ್ರೆ. ಮೀನ್ಸ್ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನೀವು ಏನು ಮಾಡ್ತೀರಾ ಅಂದರೆ, ಫಸ್ಟ್ ಆಪ್ಷನ್ ಮೇ ಬಿ ನಿಮ್ಮದು ಮೆಡಿಕಲ್ ಕೊಟ್ಟಿರ್ತೀರಾ, ಸೆಕೆಂಡ್ ಆಪ್ಷನ್ ಏನಾಗಿರುತ್ತೆ, ಸೆಕೆಂಡ್ ಥರ್ಡ್ ಆಪ್ಷನ್ ಏನಾಗಿರುತ್ತೆ ಇಂಜಿನಿಯರಿಂಗ್, ಫೋರ್ತ್ ಒನ್ ಮೇ ಬಿ
ಅಗೇನ್ ಮೆಡಿಕಲ್, ಫಿಫ್ತ್ ಒನ್ ಅಗೇನ್ ಕ್ಯಾನ್ ಬಿ ಆರ್ಕಿಟೆಕ್ಚರ್. ಈ ತರನು ಕೂಡ ಮಿಕ್ಸ್ಅಪ್ ಮಾಡಿ ಕೊಡ್ಬೋದು. ಇಲ್ಲ ಅಂದ್ರೆ ನೀವು ಬೇರೆ ತರನು ಕೊಡ್ಬೋಗುತ್ತೆ. ಫಸ್ಟ್ ಮೆಡಿಕಲ್ ಕಾಲೇಜಸ್ನ ಕೊಡ್ತಾ ಬರಬೇಕಾಗುತ್ತೆ, ಇಲ್ಲಾಂದ್ರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ನ ಕೊಡ್ತಾ ಬರಬೇಕಾಗುತ್ತೆ, ನೆಕ್ಸ್ಟ್ ಫಾರ್ಮ್ ಸೈನ್ಸ್ ಕೊಡ್ತಾ ಬರಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಮಿಕ್ಸ್ ಮಾಡಿ ಪ್ರೊಫೆಷನ್ ಮಿಕ್ಸ್ ಮಾಡಿ ಕೊಡ್ತೀನಿ ಅಂದ್ರೂ ಕೂಡ ಇಲ್ಲಿ ಆಪ್ಷನ್ ಕೊಡ್ಬೋದು ಅಂತ ಹೇಳಿ ಬ್ರೋಚರ್ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ನೀವು KE ವೆಬ್ಸೈಟ್ ನ ವಿಸಿಟ್ ಮಾಡಿ ಕಾಲೇಜ್ ಕೋಡ್ ಮತ್ತೆ ಕಾಲೇಜ್ ಕೋರ್ಸ್ ಕೋಡ್ ಬಗ್ಗೆ ಇನ್ಫಾರ್ಮೇಶನ್ ಗಾಗಿ ಇದಾದ್ರೆ ನಮ್ಮ ಚಾನಲ್ ವಿಡಿಯೋ ಕೂಡ ಆಗಿದೆ, ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡಿ. ಲಿಸ್ಟ್ ಆಫ್ ಕಾಲೇಜಸ್ ಮತ್ತೆ ಕೋರ್ಸಸ್ ನೀವು ಏನೇನು ಜಾಯ್ನ್ ಆಗ್ಬೋದು KCT ಮುಖಾಂತರ ಅನ್ನೋದನ್ನ ಬೇಕಾದ್ರೆ ನಮ್ಮ ಚಾನಲ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಇವಾಗ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೇರ್ ಇಸ್ ನೋ ಲಿಮಿಟ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. ನೀವು ಎಷ್ಟರ ಕಾಲೇಜ್ ಕೊಡ್ಬೋದು, ಅದ್ರಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಇರಲ್ಲ. ಇಲ್ಲೊಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇದೊಂದು ಪ್ಯಾರಾ ಏನು ನೋಡ್ತಾ ಇರೋ ಇದೊಂದು ಇಂಪಾರ್ಟೆಂಟ್ ಪ್ಯಾರಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇರ್ ಇಸ್ ನೋ ಲಿಮಿಟ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯಾವುದೇ ಥರದ ಒಂದು ಲಿಮಿಟ್ ಇರಲ್ಲ. ಮತ್ತೆ ನಿಮ್ಗೆ ಕ್ಯಾಂಡಿಡೇಟ್ಸ್ಗೆ ಏನು ಅಡ್ವೈಸ್ ಮಾಡ್ತಾರೆ ಅಂದ್ರೆ ಮೋರ್ ನಂಬರ್ ಆಫ್ ಆಪ್ಷನ್ಸ್ನ ಅವಾಯ್ಡ್ ಎಂಟ್ರಿ ಮಾಡಿ. ಇಲ್ಲಿ ಕ್ಯಾಂಡಿಡೇಟ್ಸ್ಗೆ ನಿಮ್ಗೆ ಒಂದು ಸಲಹೆ ಕೊಡೋದೇನೆಂದ್ರೆ ಅವರು ಮೋರ್ ನಂಬರ್ ಆಫ್ ಆಪ್ಷನ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಡಿಸಪಾಯಿಂಟ್ ಆಗೋದೇ ಇರೋಕ್ಕೆ. ಯಾಕೆಂದ್ರೆ ಯಾವುದೇ ಸೀಟು ನಿಮ್ಗೆ ಕಟ್ ಆಫ್ ಏನಾದರೂ ಮಾರ್ಕ್ಸ್ ಏನಾದರೂ ಜಾಸ್ತಿ ಇದೆ, ನಿಮ್ಗೆ ರ್ಯಾಂಕಿಂಗ್ ಕಮ್ಮಿ ಇದ್ರೆ, ನಿಮ್ಗೆ ಯಾವುದೇ ಸೀಟು ಸಿಗದೆ ಇದ್ರೆ ನಿಮ್ಗೆ ಡಿಸಪಾಯಿಂಟ್ ಆಗದೆ ಇರೋಕ್ಕೆ ನಿಮಗೆ ಜಾಸ್ತಿ ಪ್ರಿಯಾರಿಟಿ ಆಪ್ಷನ್ಸ್ನ ಇಲ್ಲಿ ಕೊಡಿ ಅಂತ ಹೇಳಿದ್ರೆ ಜಾಸ್ತಿ ಕಾಲೇಜಸ್ನ ಎಂಟರ್ ಮಾಡಿ ಆಪ್ಷನ್ ಎಂಟ್ರಿಗೆ ಅಂತ ನಿಮಗೆ ಸಜೆಷನ್ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಎನಿ ಕ್ಯಾಂಡಿಡೇಟ್ಸ್ ಟು ಎಂಟರ್ ದ ಆಪ್ಷನ್ಸ್ ದ ಪ್ರಿಯಾರಿಟಿ ಆಸ್ he and she desires. ನಿಮ್ಗೆ ಯಾವುದೇ ಥರದ ಪ್ರಿಯಾರಿಟಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಪ್ರಿಯಾರಿಟಿನ ಕೊಡ್ಬೋದಾಗಿರುತ್ತೆ. ಅವರು ಅಡ್ವೈಸ್ ಮಾಡೋದೇನೆಂದ್ರೆ ನೀವು ಒಂದು ಫಸ್ಟ್ ನೀವು ಮನೇಲಿ ಒಂದು ಲಿಸ್ಟ್ನ ಮಾಡ್ಕೊಳ್ಳಿ. ಆ ಲಿಸ್ಟ್ನ ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗಾರ್ಡಿಯನ್ಸ್ ಜೊತೆ ಒಂದು ಅಥವಾ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಜೊತೆ ಒಂದು ಡಿಸ್ಕಸ್ನ ಮಾಡಿ. ಅಲ್ಲಿ ಡಿಸ್ಕಸ್ ಮಾಡಾದ್ಮೇಲೆ ನಿಮಗೆ ಯಾವ ಡಿಸಿಪ್ಲಿನ್ ಅಂದ್ರೆ ಯಾವ ಕೋರ್ಸ್ ಸೇರ್ಕೊಳ್ಳೋದು ನಿಮ್ಗೆ ಇಷ್ಟ ಇದೆ, ಮತ್ತೆ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ, ನೀವು ಪ್ರಿಯಾರಿಟಿ ಕೊಟ್ಟಿರೋದು, ಸೀಟ್ ಸಿಕ್ಕರೆ ಏನು ಚೆನ್ನಾಗಿದೆಯಾ ಕಾಲೇಜ್ ಇಲ್ವಾ ಅನ್ನೋದನ್ನ ಡಿಸ್ಕಸ್ ಮಾಡಿ. ಮತ್ತೆ ಕೋರ್ಸಸ್ ಮತ್ತೆ ನಿಮಗೆ ಡಿಸ್ಟೆನ್ಸ್ ನಿಮ್ಗೆ ಹತ್ರ ಆಗುತ್ತಾ ನಿಮ್ಮ ಮನೆಗೆ ಅಥವಾ ದೂರ ಆಗುತ್ತಾ, ಅಥವಾ ನೀವು ಏನಾದರೂ ಅಲ್ಲಿ ಸೀಟ್ ಸಿಕ್ಕಿದ್ರೆ ನಿಮಗೆ ಅಲ್ಲಿ ಹಾಸ್ಟೆಲ್ ನಿಮ್ಗೆ ಫೆಸಿಲಿಟಿ ಇದೆಯಾ ಇಲ್ವಾ ಅನ್ನೋದೆಲ್ಲ ಒಂದು ಥಿಂಕ್ ಮಾಡಿ ನೀವು ಆಪ್ಷನ್ಸ್ನ ಕೊಡಿ ಅಂತ ಇಲ್ಲಿ ಒಂದು KE ಅವರು ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್, ನೀವು ಗಮನಿಸಲೇಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು KE ಒಂದು ಹೈಲೈಟ್ ನ ಮಾಡಿದ್ದಾರೆ. ಕ್ಯಾಂಡಿಡೇಟ್ಸ್ ನೀವು ಏನ್ ಮಾಡ್ಬೋದಾಗಿರುತ್ತೆ ಅಂದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಚಾಯ್ಸ್ ಆಫ್ ಕಾಲೇಜಸ್ ನ ಕೊಡ್ಬೋದಾಗಿರುತ್ತೆ ಪ್ರಿಯಾರಿಟಿನ. ಅದು ನೀವು ಯಾವ ತರ ನಿಮ್ ಇಷ್ಟ ಬಂದಂಗೆ ಕೊಡ್ಬೋದಾಗಿರುತ್ತೆ. ಅಂದ್ರೆ ನಿಮ್ದು ಹೆಲ್ಪ್ ಸೆಂಟರ್ಗೆ ನೀವು ಹೋಗಿ ಇದನ್ನ ಮಾಡ್ಬೋದಾಗಿರುತ್ತೆ, ಅಥವಾ ನೀವೇ ಹೋಗಿ ಅರೇಂಜ್ ಮಾಡ್ಕೊಂಡು ಕೊಡ್ಬೋದಾಗಿರುತ್ತೆ. ಎಂಟ್ರಿ ಆಫ್ ಆಪ್ಷನ್ಸ್ ನಿಮ್ಗೆ ಇನ್ವೈಟ್ ಯಾವಾಗ ಮಾಡ್ತಾರೆ ಅಂದ್ರೆ ಆಪ್ಷನ್ ಎಂಟ್ರಿಗೆ ಅವ್ರು KE ಒಂದು ಏನ್ ಶೆಡ್ಯೂಲ್ ನ ಬಿಡ್ತಾರೆ ಅದ್ರ ಪ್ರಕಾರ ನಿಮ್ಗೆ ಆಪ್ಷನ್ ಎಂಟ್ರಿ ನಡೆಯುತ್ತೆ ಅಂತ ಇಲ್ಲೊಂದು ಬ್ರೋಚರ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು KE ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಲಾಟ್ಮೆಂಟ್ ಆಗ್ಬೇಕಾದ್ರೆ ನಿಮ್ದು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನಿಮ್ದು ರ್ಯಾಂಕಿಂಗ್ ನ ಸರ್ಚ್ ಮಾಡ್ತಾರೆ, ನಿಮ್ಗೆ ಸೀಟ್ ಅವೈಲಬಿಲಿಟಿ ಇದೆಯಾ ಅಂತ. ನಂತರ ನಿಮ್ಗೆ ನೆಕ್ಸ್ಟ್ ಟೈಮ್ ಕ್ಯಾಂಡಿಡೇಟ್ಸ್ಗೆ ಲಿಸ್ಟ್ ನ ಮಾಡ್ತಾರೆ. ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ಕ್ಯಾಂಡಿಡೇಟ್ಸ್ ಮೇ ಚೇಂಜ್ ದ ಆಪ್ಷನ್ಸ್ ಮೆನಿ ಟೈಮ್ಸ್ ಆಸ್ she and she desire ಬಿಫೋರ್ ದ ಲಾಸ್ಟ್ ಡೇಟ್ ಅಂಡ್ ಟೈಮ್ ನೋಟಿಫೈಡ್. ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ 2-3 ದಿವಸ ಟೈಮ್ ನ ಕೊಟ್ಟಿರ್ತಾರೆ. ಅಷ್ಟೇ ನೀವು ಬೇಕಂದ್ರೆ ಎಸ್ಸಲ್ಲಿ ಬೇಕಾದ್ರೆ ನೀವು ಆಪ್ಷನ್ ಎಂಟ್ರಿನ ಚೇಂಜ್ ಮಾಡ್ಬೋದಾಗಿರುತ್ತೆ, ನಿಮ್ಮ ಪ್ರಿಯಾರಿಟಿನ ಚೇಂಜ್ ಮಾಡ್ಬೋದಾಗಿರುತ್ತೆ. ಅದ್ರಲ್ಲಿ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರೆ ಒಂದ್ಸಲ ನೀವು ಸಬ್ಮಿಟ್ ಕೊಟ್ಟು ಲಾಗಿಟ್ ಆದ್ಮೇಲೆ ನೀವು ತಿರ್ಗಿ ಏನು ಚೇಂಜ್ ಮಾಡಕ್ ಹೋಗಲ್ಲ ಡೇಟ್ ಮುಗ್ದಾದ್ಮೇಲೆ. ಅಷ್ಟರಲ್ಲಿ ನಿಮ್ದು ಏನು ಆಪ್ಷನ್ ಎಂಟ್ರಿನ ಕೊಟ್ಟಿರ್ತದೆ ಅದೆಲ್ಲ ಸರ್ವರ್ ರೆಕಾರ್ಡ್ ಆಗಿರುತ್ತೆ. ಇದೊಂದು KE ಏನು ಸಜೆಷನ್ ಕೊಡ್ತಾ ಇದೀರಾ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನೀವು ಏನೇನು ಆಪ್ಷನ್ ಎಂಟ್ರಿ ಮಾಡಿದೀರಾ ಅದನ್ನೆಲ್ಲ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಪ್ರಿಂಟ್ ಔಟ್ ತೆಗೆದು ಇಟ್ಕೊಂಡಿರಿ ಅಂತ ಒಂದು ನಿಮ್ಗೆ ಸಜೆಷನ್ ಕೊಡ್ತಾ ಇದ್ದಾರೆ. ನೀವು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಎಲ್ಲ ಅನೌನ್ಸ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ KE ವೆಬ್ಸೈಟ್ ನ ಓಪನ್ ಮಾಡಾದ್ಮೇಲೆ UGCET 2020 ಆಪ್ಷನ್ ಎಂಟ್ರಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫರ್ದರ್ ಇನ್ಫಾರ್ಮೇಶನ್ ಅಲ್ಲೇ ಗೊತ್ತಾಗುತ್ತೆ. ಹೋಮ್ವರ್ಕ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಾ ಇದ್ರೆ ಅಲಾಟ್ಮೆಂಟ್ ಆನ್ ಸೀಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ದ ಪ್ರಿಯಾರಿಟಿ ಆಫ್ ದ ಆಪ್ಷನ್ಸ್ ಗಿವನ್ ಬೈ ದ ಕ್ಯಾಂಡಿಡೇಟ್ಸ್ ಆಸ್ ಪರ್ ದ ಮೆರಿಟ್ ಅಂಡ್ ರ್ಯಾಂಕ್. ನಿಮ್ದು ಪ್ರಿಯಾರಿಟಿ ಮತ್ತೆ ನಿಮ್ದು ರ್ಯಾಂಕಿಂಗು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ದು ಅಲಾಟ್ಮೆಂಟ್ ಆಫ್ ಸೀಟು ಅದೇ ಡಿಪೆಂಡ್ ಆಗಿರುತ್ತೆ. ನಿಮ್ದು ಪ್ರಿಯಾರಿಟಿ ಮತ್ತೆ ನಿಮ್ದು ಮೆರಿಟ್ ಲಿಸ್ಟ್ ಯಾವ ತರ ರ್ಯಾಂಕ್ ಇದೆ ಅದ್ರ ಮೇಲೆ ನಿಮಗೆ ಸೀಟು ಅಲಾಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಬೇಕು ಅಂದ್ರೆ 500 ಕಾಲೇಜಸ್ನು ಕೂಡ ಕೊಡ್ಬೋದು. ಅಂದ್ರೆ ನಿಮ್ಗೆ 500 ಆಪ್ಷನ್ ಎಂಟ್ರಿನೂ ಕೂಡ ಕೊಡ್ಬೋದು. ಯಾವುದೇ ತರದ ಒಂದು ಲಿಮಿಟ್ ಇಲ್ಲ ಅಂತ ಇಲ್ಲಿ ಒಂದು ಹೇಳಿದ್ದಾರೆ ಅಷ್ಟೇ. ಇಲ್ಲಿ ಏನು ಇಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ನೆಕ್ಸ್ಟ್ ಹೋದ್ರೆ ನೀವು ಪರ್ಟಿಕ್ಯುಲರ್ ಕಾಲೇಜ್ ಮತ್ತೆ ಕೋರ್ಸ್ದು ಕಟ್ ಆಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗುತ್ತಾ ಸಿಗಲ್ವಾ, ಆ ಕೋರ್ಸ್ಗೆ ಮತ್ತೆ ಆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗುತ್ತಾ ಅನ್ನೋದನ್ನ ಇಲ್ಲಿ ಬ್ರೋಚರ್ ಅಲ್ಲೂ ಕೂಡ ಈ ಪಾಯಿಂಟ್ ನ ಹೈಲೈಟ್ ನ ಮಾಡಿದ್ದಾರೆ. ಮಾಕ್ ಅಲಾಟ್ಮೆಂಟ್ ಅಂತ ಇದೆ. ಇದೇನಂದ್ರೆ ಜಸ್ಟ್ ಇದು ಟ್ರಯಲ್ ರೌಂಡ್ ಆಗಿರುತ್ತೆ. ನೀವು ಕೊಟ್ಟಿರೋ ಆಪ್ಷನ್ಸ್ ಮತ್ತೆ ಪ್ರಿಯಾರಿಟಿಗೆ ನಿಮ್ದು ಯಾವ್ದೊಂದು ರ್ಯಾಂಕಿಂಗ್ ಸಿಗ್ಬೋದು ಅನ್ನೋ ಒಂದು ಡೀಟೇಲ್ಸ್ ಇಲ್ಲಿ ಮಾಕ್ ರೌಂಡ್ ಅಲ್ಲಿ ಇರುತ್ತೆ. ಇಲ್ಲಿ ಫರ್ದರ್ ಏನಿರಲ್ಲ. ಇಲ್ಲಿ ನೆಕ್ಸ್ಟ್ ಅಂದ್ರೆ ವೈ ಡು ವಿ ಕಂಡಕ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಿಮ್ದು ಬೇಸ್ಡ್ ಆನ್ ಪ್ರಿಯಾರಿಟಿ ಮತ್ತೆ ನಿಮ್ದು ರ್ಯಾಂಕಿಂಗ್ ಏನೊಂದು ಕಾಲೇಜ್ ಲಿಸ್ಟ್ ನ ಕೊಟ್ಟಿದ್ದಾರೆ, ನಿಮ್ಗೆ ಮಾಕ್ ಈ ತರ ಆಪ್ಷನ್ ಕೊಟ್ಟಿದ್ದಾರೆ, ನಿಮ್ದು ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಗೆ ಈ ಕಾಲೇಜ್ ಅಲಾಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾರೆ ಅಷ್ಟೇ. ಇದು ಏನ್ ಸೀಟ್ ನಿಮ್ಗೆ ತೋರಿಸ್ತಾರೆ ಅದು ಸಿಗುತ್ತೆ ಅಂತ ಅನ್ನೋ ಗ್ಯಾರಂಟಿ ಇರಲ್ಲ. ಅಂದ್ರೆ ಸಿಗ್ಬೋದು ನಿಮ್ ರ್ಯಾಂಕಿಂಗ್ಗೆ, ಸಿಗದೇನೂ ಇರ್ಬೋದು ಅನ್ನೋ ಒಂದು ಚಾನ್ಸಸ್ ಆಗಿರುತ್ತೆ. ನೋಡಿ ಪ್ರೊಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಅಂಡ್ ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ನ ಇಶ್ಯೂ ಮಾಡ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ. ಅಂದ್ರೆ KE ವೆಬ್ಸೈಟ್ ಅಲ್ಲಿ ಇಶ್ಯೂ ಮಾಡ್ತಾರೆ. ಅಥವಾ ನಿಮ್ಗೆ ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ ಇದೆ ಯಾವ ಕಾಲೇಜಲ್ಲಿ ಅಂತ ಅಲ್ಲೇ ಒಂದು ಲಿಸ್ಟ್ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ 3 ರೌಂಡ್ ಆಗಿ ನಿಮ್ಗೆ ಇದು ಮಾಡ್ತಾರೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ. ಇಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಅಂದ್ರೆ ಆಫ್ಟರ್ ದ ಲಾಸ್ಟ್ ಡೇಟ್ ಆಗಿರುತ್ತಲ್ಲ, ಮತ್ತೆ ಲಾಸ್ಟ್ ಡೇಟ್ ಲಾಸ್ಟ್ ಟೈಮ್ ಫಿಕ್ಸ್ಡ್ ಫಾರ್ ದ ಎಂಟರಿಂಗ್ ದ ಆಪ್ಷನ್ಸ್
is over, and as per the seat matrix issued by the government, action will be taken to allot the seat in the order of merit and based on the priority of the options entered by the candidates by the following reservation policy of ಕರ್ನಾಟಕ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಒಂದು ಲಾಸ್ಟ್ ಡೇಟ್ ಮತ್ತೆ ಲಾಸ್ಟ್ ಟೈಮ್ ಆಗಿರುತ್ತೆ, ಅಂದ್ರೆ ನಿಮ್ದು ಆಪ್ಷನ್ ಎಂಟ್ರಿ ಎಲ್ಲ ಕೊಟ್ಟು ಮುಗ್ದಿರುತ್ತೆ ಅಂತ ಅನ್ಕೊಳ್ಳಿ. ನಿಮ್ದು ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಏನೊಂದು ಕ್ಯಾಟಗರಿ ರಿಸರ್ವೇಶನ್ ಎಲ್ಲ ಕೊಟ್ಟಿರಲ್ಲ ಅದ್ರ ಪ್ರಕಾರ ನಿಮ್ಗೆ ಒಂದು ಸೀಟ್ನ ಅಲಾಟ್ ಮಾಡ್ತಾರೆ. ಕಂಪ್ಯೂಟರ್ ನಿಮಗೆ ಸೀಟ್ನ ಯಾವ ತರ ಅಲಾಟ್ ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 3 ರೌಂಡ್ಗೂ ಸೇಮ್ ಇದೇ ತರ ಚೆಕ್ ಮಾಡೋದು ಕಂಪ್ಯೂಟರ್. ಫಸ್ಟ್ ಸ್ಪೆಷಲ್ ಕ್ಯಾಟಗರಿನ ಚೆಕ್ ಮಾಡುತ್ತೆ. ಫಾರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, NCC ಸೆಕೆಂಡ್, ಮತ್ತೆ ಸ್ಪೋರ್ಟ್ಸ್ ಕ್ಯಾಟಗರಿ ಥರ್ಡ್ ಪ್ರಿಫರೆನ್ಸ್ ಆಗಿರುತ್ತೆ. ಇಲ್ಲಿ ಕಂಪ್ಯೂಟರ್ ಏನ್ ಮಾಡುತ್ತೆ ಅಂದ್ರೆ ಅಲಾಟ್ ಮಾಡುತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾದ್ರು ಸೀಟ್ ಮ್ಯಾಚ್ ಅಪ್ ಆಯ್ತು ಅಂದ್ರೆ ಆಸ್ ಪರ್ ದ ರ್ಯಾಂಕ್ ಮತ್ತೆ ಆಪ್ಷನ್ಸ್ ಪ್ರಕಾರ ಆಕ್ಟ್ ಪರ್ 3% ಆಫ್ ಸೀಟ್ ಇಸ್ ಆಲ್ ಗೌರ್ಮೆಂಟ್ ಏಡೆಡ್ ಅಂಡ್ ಅನ್ಎಡೆಡ್ ಪ್ರೈವೇಟ್ ಕಾಲೇಜಸ್ ಇನ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಪ್ರತಿಯೊಂದು ಕೋರ್ಸಸ್ ಕೂಡ ಇರುತ್ತೆ. ಆಫ್ಟರ್ ದ ಅಲಾಟ್ಮೆಂಟ್ ಆಫ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಯೂಟರ್ ಚೆಕ್ ಮಾಡುತ್ತೆ. ಎಂತ ಚೆಕ್ ಮಾಡುತ್ತೆ ಅಂದ್ರೆ NCC ಕ್ಯಾಂಡಿಡೇಟ್ಸ್ಗೆ ಯಾರು ಪ್ರಿಫರೆನ್ಸ್ ಹೋಲ್ಡ್ ನೋಡ್ಕೊಂಡಿರ್ತಾರಲ್ಲ ಅವ್ರಿಗೆ ಸೀಟ್ನ ಅಲಾಟ್ ಮಾಡಕ್ಕೆ ಚಾನ್ಸ್ನ ಇದು ಮಾಡುತ್ತೆ. ಅವ್ರಿಗೆ ಸೀಟ್ ಅಲಾಟ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಏನಾಗುತ್ತೆ ಅಂದ್ರೆ ಫಾರ್ ಇಂಜಿನಿಯರಿಂಗ್ ಬಂದಾಗ ಕಂಪ್ಯೂಟರ್ ಚೆಕ್ ಮಾಡುತ್ತೆ ಯಾರ್ದೊಂದು ಹೈಯೆಸ್ಟ್ ರ್ಯಾಂಕ್ ಇದೆ ಅವ್ರಿಗೆ ಸೂಪರ್ನರಿ ಕೋಟಾನ ಅಲಾಟ್ ಮಾಡುತ್ತೆ. ಸೂಪರ್ನರಿ ಕೋಟಾನ ಅಲಾಟ್ ಮಾಡಿದ್ರೆ ಜಾಸ್ತಿ ರ್ಯಾಂಕ್ ಇರುತ್ತೆ. ನೆಕ್ಸ್ಟ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಕನ್ಸಿಡರ್ ವಿಲ್ ಜನರಲ್ ಮೆರಿಟ್ ಕೋಟಾನ ಅಲಾಟ್ ಮಾಡುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ಆಲ್ ಕ್ಯಾಟಗರಿ ರಿಸರ್ವ್ ಕ್ಯಾಟಗರಿ ಏನಿದೆ 2A 3A ಮತ್ತೆ 1A ಅಂತ ಏನ್ ಕರಿತೀವಿ ಅದಕ್ಕೆ ನಿಮ್ಗೆ ಅಲಾಟ್ ಮಾಡುತ್ತೆ. ನೆಕ್ಸ್ಟ್ ರಿಸರ್ವ್ಡ್ ಕನ್ನಡ ಮೀಡಿಯಂ ರೂರಲ್ ಕ್ಯಾಟಗರಿ ಏನಂತ ಇರುತ್ತೆ ಫಸ್ಟ್ ಅಲಾಟ್ಮೆಂಟ್ ಇನ್ ಜನರಲ್ ಮೆರಿಟ್ ಅದ್ರಲ್ಲಿ ನೆಕ್ಸ್ಟ್ ಲಾಸ್ಟ್ ಚೆಕ್ ಮಾಡೋದು ಇವರು ಕನ್ನಡ ಮೀಡಿಯಂ ಮತ್ತೆ ರೂರಲ್ ಏನೋ ರಿಸರ್ವೇಶನ್ ಇರುತ್ತೆ ಅದನ್ನ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಲಾಸ್ಟ್ ಚೆಕ್ ಮಾಡೋದು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಆಲ್ಸೋ ಕನ್ಸಿಡರ್ ಅಲಾಟ್ಮೆಂಟ್ ಆಫ್ ಸೀಟ್ ಆಸ್ ಪರ್ ದ ರಿಸರ್ವೇಶನ್ ಕ್ರೈಟೀರಿಯಾ. ಇಲ್ಲಿ ನೋಡಿದ್ರಲ್ಲಿ ನಿಮ್ಗೆ ಈ ತರ ಒಂದು ಕಂಪ್ಯೂಟರ್ ಫಸ್ಟ್ ಚೆಕ್ ಮಾಡುತ್ತೆ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಚೆಕ್ ಮಾಡುತ್ತೆ ಕಂಪ್ಯೂಟರ್ ಅಲ್ಲಿ ಏನ್ ಸೀಟ್ ಅವೈಲಬಿಲಿಟಿ ಇದೆಯೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ತಾರೆ ಸೀಟ್ ಕೊಡಕ್ಕೆ. ನಂತರ NCC ಕೊಡ್ತಾರೆ, ಎಷ್ಟೊಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಎಷ್ಟು ಸೀಟ್ ಇರುತ್ತೆ ಅದು ಮುಖ್ಯ ಆಗಿರುತ್ತೆ. ನಂತರ NCC ಆದ್ಮೇಲೆ ನೆಕ್ಸ್ಟ್ ಜನರಲ್ ಮೆರಿಟ್ ಬರುತ್ತೆ. ಜನರಲ್ ಮೆರಿಟ್ ಆದ್ಮೇಲೆ ನಿಮ್ಗೆ ಬರೋದು ಕ್ಯಾಟಗರಿ ರಿಸರ್ವೇಶನ್ ಇರ್ತಲ್ಲ 2A 3A ಅದೆಲ್ಲ ಆ ಕ್ಯಾಟಗರಿ ಆಗುತ್ತೆ. ನಂತರ ರಿಸರ್ವ್ಡ್ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಕೋಟಾ ಅದು ಕೂಡ ಸೀಟ್ನ ಇದು ಮಾಡ್ಕೊಡ್ತಾರೆ ಅಲಾಟ್ ಮಾಡ್ತಾರೆ. ನಂತರ ಇದೆಲ್ಲ ಆದ್ಮೇಲೆ ಮಿಕ್ಕಿದ್ದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅಲಾಟ್ ಮಾಡಕ್ಕೆ ಚೆಕ್ ಮಾಡೋದವರು ಹೈದರಾಬಾದ್ ಕರ್ನಾಟಕ ಆಗಿರುತ್ತೆ. ಒಂದು ಎಕ್ಸ್ ಡಿಫೆನ್ಸ್ ಮತ್ತೆ ಸ್ಕೌಟ್ಸ್ ಮತ್ತೆ ಗೌಡ್ಸ್ ಅಂಡ್ ಗೈಡ್ಸ್ ಕ್ಯಾಪ್ಸ್ ಇದಾರೆ ಅವರಿಗೆ ಫಸ್ಟ್ ಸೀಟ್ನ ಅಲಾಟ್ ಮಾಡಕ್ಕೆ ಜನರಲ್ ಮೆರಿಟ್ ಅಲ್ಲಿ ಟ್ರೈ ಮಾಡುತ್ತೆ. ಜನರಲ್ ಮೆರಿಟ್ ಅಲ್ಲಿ ಏನು ಸೀಟ್ ಲಭ್ಯ ಆಗಿಲ್ಲ ನಿಮ್ಗೆ ಸಿಗ್ತಾ ಇಲ್ಲ ಕಟ್ ಆಫ್ ನಿಮ್ದು ರ್ಯಾಂಕಿಂಗ್ ತುಂಬಾನೇ ಲೋ ಇದೆ ಅಂದ್ರೆ ನಿಮ್ದು ರ್ಯಾಂಕಿಂಗ್ ಸ್ಪೆಷಲ್ ಕ್ಯಾಟಗರಿ ಏನಾದ್ರು ಮ್ಯಾಚ್ ಆಗುತ್ತೆ ಅಂತ ನೋಡುತ್ತೆ. ಎಕ್ಸ್ ಡಿಫೆನ್ಸ್ ಅವ್ರದ್ದು ಅಲ್ಲಿ ನೆಕ್ಸ್ಟ್ ಏನಾದ್ರು ಮ್ಯಾಚ್ ಇರೋ ಅಲ್ಲಿ ಅಲಾಟ್ನ ಮಾಡ್ತಾರೆ ಸೀಟ್ ಅವೈಲಬಿಲಿಟಿ ಪ್ರಕಾರ. ಅಲಾಟಿಂಗ್ ರಿಸರ್ವ್ ಕ್ಯಾಟಗರಿ ಅಂಡ್ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇನ್ ಇಂಜಿನಿಯರಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಏನ್ ಅಲಾಟ್ಮೆಂಟ್ ಮಾಡ್ತಾರೆ ಅಂದ್ರೆ ಸೂಪರ್ನರಿ ಕೋಟಾ ಸೀಟ್ನ ಫಸ್ಟ್ ಅಲಾಟ್ ಮಾಡ್ಬಿಡ್ತಾರೆ ಯಾವ್ದೊಂದು ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ ಅವ್ರಿಗೆ. ನೆಕ್ಸ್ಟ್ ಇಫ್ ಎಲಿಜಿಬಲ್ ಆದ್ರೆ ನೀವು ಅಂಡರ್ ಜನರಲ್ ಮೆರಿಟ್ ಅಲ್ಲಿ ಸೀಟ್ನ ಎಲಿಜಿಬಲ್ ನ ಮಾಡ್ತಾರೆ. ಇಫ್ ನಾಟ್ ಅವೈಲಬಲ್ ಇನ್ ಜನರಲ್ ಮೆರಿಟ್ ಅಲ್ಲಿ ಆಗಿಲ್ಲ ಅಂದ್ರೆ ಥರ್ಡ್ ಕ್ಯಾಟಗರಿ ಅಂತ ಏನಿರುತ್ತೆ ಅದಕ್ಕೆ ಹೋಗ್ತಾರೆ. ರಿಸರ್ವ್ ಕ್ಯಾಟಗರಿಯಲ್ಲಿ ನಿಮಗೆ ಸೀಟ್ನ ನೆಕ್ಸ್ಟ್ ಅಲಾಟ್ ಮಾಡ್ತಾರೆ. ಫೈನಲ್ ದಿಸ್ ವಿಲ್ ಅಲಾಟೆಡ್ ಸ್ಪೆಷಲ್ ಕ್ಯಾಟಗರಿ ಸೀಟ್ ಇಫ್ ಸೀಟ್ ಆರ್ ಅವೈಲಬಲ್ ಇನ್ ಅದರ್ ಟು ಮೆರಿಟ್ ಮುಖಾಂತರ ನಿಮಗೆ ಸೀಟಿನ ಅವೈಲಬಿಲಿಟಿ ಇದ್ರೆ ನಿಮಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಕೂಡ ಸೀಟ್ನ ಅಲಾಟ್ ಮಾಡ್ತಾರೆ. ಹೀಗೆ ಬೇರೆ ಕೋಟದಲ್ಲಿ ಸೀಟ್ ಅಲಾಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ನಿಮಗೆ ಫರ್ದರ್ ರೌಂಡ್ಸ್ ಅಲ್ಲಿ ಏನಾದ್ರು ನಿಮಗೆ ಸೂಪರ್ನರಿ ಕೋಟೆ ಏನಾದ್ರು ಮಿಕ್ಕತ್ತು ಯಾರು ತಗೊಂಡಿಲ್ಲ ಅಂದ್ರೆ ನಿಮಗೆ ಫರ್ದರ್ ರೌಂಡ್ ಅಲ್ಲಿ ನಿಮಗೆ ಸೂಪರ್ನರಿ ಕೋಟೆ ಸಿಗ್ಬೋದು ಅಂತ ಇಲ್ಲ ಒಂದು ಹೇಳಿದಾರೆ ಅಲಾಟ್ ಮಾಡ್ತೀವಿ ಅಂತ. ಇಲ್ಲಿ ನೋಡಿ ಫ್ಲೋ ಚಾರ್ಟ್ ನ ಕೊಟ್ಟಿದ್ದಾರೆ. ಫಾರ್ ಫಸ್ಟ್ ರೌಂಡ್ಗೆ ಸ್ಪೆಷಲ್ ಕ್ಯಾಟಗರಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ NCC ಸ್ಪೋರ್ಟ್ಸ್ ಅಂತ ಆಲ್ ಎಲಿಜಿಬಲ್ SC ST OBC ಜನರಲ್ ಮೆರಿಟ್ ಎಲ್ಲರೂ ಕೂಡ ಬರ್ತಾರೆ ಇದರಲ್ಲಿ ಇನ್ಕ್ಲೂಡಿಂಗ್ ಸ್ಪೆಷಲ್ ಕ್ಯಾಟಗರಿ ಎಕ್ಸ್ ಡಿಫೆನ್ಸ್ ಎಲ್ಲ ಕೂಡ ಇದರಲ್ಲಿ ಇದೆ. ಮತ್ತೆ ಆರ್ಡರ್ ಆಫ್ ಅಲಾಟ್ಮೆಂಟ್ ಯಾವ ತರ ಆರ್ಡರ್ ಆಫ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು ನೀವು ಫೇಸ್ 1 ಅಲಾಟ್ಮೆಂಟ್ ಆಫ್ ಸೀಟ್ ಅಂತ ಇದೆ. ಇಲ್ಲಿ ಯಾವ ತರ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಪ್ರಿಯಾರಿಟಿ ನಿಮಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ ತೋರಿಸ್ತಾರೆ. ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ NCC ಕ್ಯಾಂಡಿಡೇಟ್ಸ್ಗೆ, ನೆಕ್ಸ್ಟ್ ಥರ್ಡ್ ಪ್ರಿಫರೆನ್ಸ್ ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ಸ್ಗೆ. ಈ ತರ ಒಂದು ಅಲಾಟ್ಮೆಂಟ್ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ಕೋರ್ಸಲ್ಲೂ ಸೇಮ್ ಇದೇ ತರ ಒಂದು ಅಲಾಟ್ಮೆಂಟ್ ಆಗುತ್ತೆ. 3 ಫೇಸಸ್ ಅಲಾಟ್ಮೆಂಟ್ ಅಲ್ಲೂ ಕೂಡ ಸೇಮ್ ಇದೇ ರೀತಿ ಆಗುತ್ತೆ. ನಾನು ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಿಲ್ಲ, ಜಸ್ಟ್ ಒಂದು ಸಿಂಪಲ್ ಆಗಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳಿದೆ. ನಿಮ್ಗೆ ಬ್ರೀಫ್ ಆಗಿ ನೀವು ಬೇಕು ಅಂದ್ರೆ ಬ್ರೋಚರ್ನ ಓದ್ಕೊಳ್ಳಿ ಫುಲ್ಲು. ಅಂದ್ರೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ನಿಮಗೆ ಕಾಲೇಜ್ ಸಿಕ್ಕಿದ್ರೆ ನಿಮ್ಗೆ ಅಲಾಟ್ ಆಗಿರೋ ಸ್ಯಾಟಿಸ್ಫೈ ಆಗಿದೆ ನೀವು ಕಾಲೇಜ್ ಹೋಗಿ ಸೇರ್ಕೋತೀನಿ ಅಂತ ಅರ್ಥ ಆಗಿರುತ್ತೆ. ಅಂದ್ರೆ ಸೀಟ್ ಅಲಾಟ್ ಆದ್ಮೇಲೆ ನಿಮ್ಗೆ ಅಲ್ಲೇ ಕಾಲೇಜ್ ಎಷ್ಟು ಫೀಸ್ ನ ಪೇ ಮಾಡ್ಬೇಕು ಅನ್ನೋದು ಅಲ್ಲೇ ಬರುತ್ತೆ. ಸೀಟ್ ಅಲಾಟ್ಮೆಂಟ್ ಆಗಿದ ತಕ್ಷಣ ಅದ್ರಲ್ಲಿ ನಿಮ್ಗೆ ಜನರೇಟ್ ಆಗಿರುತ್ತೆ. ಅದನ್ನ ನೀವೇನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಚಲನ ಡೌನ್ಲೋಡ್ ಮಾಡ್ಕೊಂಡು ಇದ್ದ ತಕ್ಷಣ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀವು ಹೋಗಿ ಬ್ಯಾಂಕ್ಗೆ ಪೇ ಮಾಡ್ಬೇಕಾಗುತ್ತೆ ರಿಸಿಪ್ಟ್ ನ. ಅಲ್ಲಿ ನಿಮ್ಗೆ ಒಂದು ರಿಸಿಪ್ಟ್ ನ ಬ್ಯಾಂಕ್ ಕಾಪಿ ಇಟ್ಕೋತಾರೆ, ಒಂದು ಕಾಲೇಜ್ ಕಾಪಿ ಸ್ಟೂಡೆಂಟ್ ಕಾಪಿ ಅಂತ ನಿಮ್ಗೆ ಎರಡನ್ನ ಬ್ಯಾಕ್ ನ ಕೊಡ್ತಾರೆ. ಇದೊಂದು ಚಾಯ್ಸ್ 1 ಕೊಟ್ಟರೆ ನಿಮ್ಗೆ ಇದೊಂದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ನಾನು ಬ್ರೀಫ್ ಆಗಿ ಹೇಳಕ್ ಹೋಗ್ತಾ ಜಸ್ಟ್ ಇಂಪಾರ್ಟೆಂಟ್ ಏನೊಂದಿದೆ ಅದನ್ನ ತಿಳಿಸ್ಕೊಡ್ತಾ ಇದೀನಿ ನಿಮ್ಗೆ. ಚಾಯ್ಸ್ 2 ಅಂದ್ರೆ ಏನಂದ್ರೆ ನಿಮ್ಗೆ ಕಾಲೇಜ್ ಸಿಕ್ಕಿದ್ರೆ ನಿಮ್ಗೆ ಇಷ್ಟ ಆಗಿದೆ, ನಾನು ನೆಕ್ಸ್ಟ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟ ಇದೆ ಅನ್ನೋದು ಚಾಯ್ಸ್ 2 ನ ಅರ್ಥ. ಚಾಯ್ಸ್ 2 ಬಗ್ಗೆ ಆಗ್ಲೇ ಒಂದು ವಿಡಿಯೋ ಮಾಡಿದೆ, ಯಾರು ರೆಗ್ಯುಲರ್ ಫಾಲೋ ಮಾಡ್ತಾ ಇದ್ರೆ ಅವ್ರು ನಮ್ಮ ಚಾನಲ್ ಅವ್ರಿಗೆ ಗೊತ್ತಾಗಿರುತ್ತೆ.
ಮತ್ತು ಚಾಯ್ಸ್ 3 ಅಂದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂತ ನಿಮ್ಗೆ ಏನೊಂದು ಕಾಲೇಜ್ ಸಿಕ್ಕಿದೆ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ, ನಾನು ಚಾಯ್ಸ್ 3ನ ಕೊಟ್ಟು ನೆಕ್ಸ್ಟ್ ರೌಂಡ್ಗೆ ನೀನು ಹೊಸದಾಗಿ ಆಪ್ಷನ್ 2ನ ಇದು ಮಾಡ್ತೀನಿ ಅಂದರೆ ಲಿಸ್ಟ್ನ ಆಪ್ಷನ್ ಪ್ರಿಯಾರಿಟಿನ ಚೇಂಜ್ ಮಾಡ್ತೀನಿ ಅಂತ ಅರ್ಥ ಆಗಿರುತ್ತೆ. ನೀವು ಚಾಯ್ಸ್ 3ನ ಕೊಟ್ಟಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಗೆ ಏನು ಸಿಕ್ಕಿರುತ್ತೆ ರೌಂಡ್ 1 ಸೀಟು ಡಿಲೀಟ್ ಆಗುತ್ತೆ ಆಟೋಮೆಟಿಕ್ ಆಗಿ, ನಿಮ್ಗೆ ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಸಿಗಲ್ಲ. ಚಾಯ್ಸ್ 4 ಅಂದರೆ ನಿಮ್ಗೆ KA ಮುಖಾಂತರ ನಿಮ್ಗೆ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡಲ್ಲ, ನಾನು ಪ್ರೈವೇಟ್ ಆಗಿ ಕಾಲೇಜಿನ ಸೇರ್ಕೋತೀನಿ ಅಂತ ಅರ್ಥ. ಇಂಪಾರ್ಟೆಂಟ್ ನೋಟ್ ಇದು, ಇಲ್ಲಿ ನೋಡ್ಬೋದು ನೀವು, ಇದು ವೆರಿ ಇಂಪಾರ್ಟೆಂಟ್ ನೋಟ್ ಅಂತ ಹೇಳ್ಬೋದು. ಕ್ಯಾಂಡಿಡೇಟ್ಸ್ಗೆ ನೀವು ಎಕ್ಸಸ್ ಆಗಿ ಚಾಯ್ಸ್ನ ಇದು ಮಾಡೋಕ್ಕಾಗಲ್ಲ, ಅಂದರೆ ತಿರ್ಗಾ ನೀವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಜಸ್ಟ್ ನೀವು ಕಾಲೇಜಸ್ನ ಏನು ಕೊಟ್ಟಿರ್ತೀರ ಆಪ್ಷನ್ ಎಂಟ್ರಿಗೆ ಅದನ್ನ ಪ್ರಿಯಾರಿಟಿನ ಚೇಂಜ್ ಮಾಡ್ತಾ ಬರ್ತಾರೆ, ರೀಆರ್ಡರ್ನ ಮಾಡ್ಕೊಬರ್ಬೋದಾಗಿರುತ್ತೆ. ನೀವು ಫಸ್ಟ್ ರೌಂಡಲ್ಲೇ ಎಷ್ಟು ನಿಮಗೆ ಕಾಲೇಜಸ್ ಬೇಕು, ಯಾವ ಕೋರ್ಸಸ್ ಬೇಕು ಎಲ್ಲಾನು ಕೂಡ ನೀವು ಆಪ್ಷನ್ನ ಕೊಟ್ಬಿಡ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಆರ್ಡರ್ನ ಚೇಂಜ್ ಮಾಡ್ತಾ ಬರ್ತೀರಾ ಅಷ್ಟೇ. ಇಲ್ಲಿ ನೋಡಿ ಫಸ್ಟ್ ರೌಂಡಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ರೌಂಡಲ್ಲಿ ಏನು ಮಾಡ್ತಾರೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾದ್ಮೇಲೆ ನೀವು ಆಪ್ಷನ್ ಟ್ರೈ ಮಾಡ್ಬೋದು. ಆಪ್ಷನ್ ಟ್ರೈ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಸೀಟ್ ಅಲಾಟ್ ಆಗುತ್ತೆ. ನಿಮಗೆ ಚಾಯ್ಸ್ 1ನ ಕೊಟ್ಟರೆ ನೀವು ಮಾಮೂಲಿ ಹೇಳಿದ್ನಲ್ಲ ಫಸ್ಟ್ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ನೆಕ್ಸ್ಟು ನೀವೇನೋ ಚಾಯ್ಸ್ 2ನ ಕೊಟ್ಟರೆ ಚಾಯ್ಸ್ ಎಂಟ್ರಿ ಬಗ್ಗೆ ಏನು ಹೇಳಿದೆ ಅದೇ ಇಲ್ಲಿ ಡೀಟೇಲ್ಸ್ ಇದೆ. ಚಾಯ್ಸ್ 2ನ ಕೊಟ್ಟರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತಿರೋ ಸೀಟ್ನ ಹೋಲ್ಡ್ ಮಾಡ್ಕೊಂಡು ಆರ್ಡರ್ನ ಚೇಂಜ್ ಮಾಡ್ತಾರೆ. ಚಾಯ್ಸ್ 3ನ ಕೊಟ್ಟರೆ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುತ್ತೆ, ನೆಕ್ಸ್ಟ್ ರೌಂಡ್ಗೆ ಇದು ಮಾಡ್ತೀರಾ. ಚಾಯ್ಸ್ 4ನ ಕೊಟ್ಟರೆ ಏನು ಮಾಡ್ತೀರಾ ಅಂದರೆ ಪ್ರೈವೇಟಾಗಿ ಕಾಲೇಜ್ಗೆ ಹೋಗಿ ಸೇರ್ಕೋತೀನಿ ಅಂತ ಒಂದು ಅರ್ಥ ಬರುತ್ತೆ. ನೀವು ಎಕ್ಸಾಮಲ್ಲಿ ಚಾಯ್ಸ್ 1ನ ಕೊಟ್ಟರೆ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಸೇಮ್ ಅದೇ ರಿಪೀಟ್ ಆಗಿದೆ. ಇಲ್ಲಿ ಕ್ಯಾಂಡಿಡೇಟ್ಸ್ ಏನು ಕನ್ಫರ್ಮ್ ಮಾಡಿರ್ತಾರೆ ನಿಮಗೆ ಸೀಟ್ ಸಿಕ್ಕಿರೋದು ಚಾಯ್ಸ್ 1ನ ಕೊಡ್ತೀರಾ. ಚಾಯ್ಸ್ 1 ಕೊಟ್ಟಾದ್ರೆ ನಿಮಗೆ ಡೌನ್ಲೋಡ್ ಮಾಡ್ಕೊತೀರಾ ಒಂದು ಚಲನ ಡೌನ್ ಮಾಡ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಎಷ್ಟು ಫೀಸನ್ನ ಕಟ್ಟಬೇಕು, ಯಾವ ಕ್ಯಾಟಗರಿಲಿ ಸಿಕ್ಕಿದೆ ಅನ್ನೋದು ಅದನ್ನ ನೀವೇನು ಮಾಡ್ತೀರಾ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಬ್ಯಾಂಕಿಗೆ ಕಟ್ತೀರಾ, ನಿಯರೆಸ್ಟ್ ಬ್ಯಾಂಕಿಗೆ ಏನು KA ಒಂದು ನೋಟಿಫೈ ಮಾಡಿರುತ್ತೆ ಅದು. ಮತ್ತೆ ನಿಮಗೆ ಪೇಮೆಂಟ್ ಮಾಡಾದ್ಮೇಲೆ ಆ ಚಲನ ತೊಗೊಂಡೋಗ್ಬೇಕಾಗುತ್ತೆ. ಚಲನ ತೊಗೊಂಡೋಗಿ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ನ ಮಾಡ್ಕೋಬೇಕಾಗುತ್ತೆ. ಕಾಲೇಜ್ ಒಂದು ಸರ್ಟೈನ್ ಡೇಟ್ನ ಕೊಟ್ಟಿರ್ತಾರೆ, ಯಾವತ್ತು ರಿಪೋರ್ಟ್ ಮಾಡ್ಕೋಬೇಕು ಅಷ್ಟು ದಿನದ ಒಳಗಡೆ ಅಂತ, ಅಷ್ಟರಲ್ಲಿ ನೀವು ಹೋಗಿ ರಿಪೋರ್ಟ್ನ ಮಾಡ್ಕೋಬೇಕಾಗುತ್ತೆ, ಯಾರೊಂದು ಚಾಯ್ಸ್ನ ಕೊಟ್ಟಿರ್ತಾರೆ ಅಂತ. ನಿಮಗೆ ಮೋಡ್ ಆಫ್ ಪೇಮೆಂಟ್ನ ಕೊಟ್ಟಿದ್ದಾರೆ, ನೀವು ಏನು ಮಾಡ್ಬೋದಾಗಿರುತ್ತೆ ಈ ಚಲನ ಡೌನ್ ಮಾಡಿಕೊಂಡು ಪೇಮೆಂಟ್ನ ಮಾಡಬೇಕಾಗುತ್ತೆ. ನೆಫ್ಟ್ ಅಥವಾ RTGS ಯಾವ್ದಾರ ಮಾಡ್ಬೋದಾಗಿರುತ್ತೆ ಚಲನ ಡೌನ್ ಮಾಡ್ಕೊಂಡು ನೀವು. ಇವಾಗ ನೆಕ್ಸ್ಟ್ ಏನಂದ್ರೆ ಇವಾಗ ನೋಡ್ಬೋದು ಚಾಯ್ಸ್ 2 ಶುಡ್ ಬಿ ಅಲೌಡ್ ಅಂದರೆ ಚಾಯ್ಸ್ 2ನ ಕೊಟ್ಟಿರೋರು ಯಾವುದೇ ಥರದ ಒಂದು ಫೀಸ್ನ ಪೇ ಮಾಡೋಂಗಿಲ್ಲ. ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ನೀವು ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಇಲ್ಲಿ ಜಸ್ಟ್ ಬ್ರೀಫ್ ಆಗಿ ಹೇಳಕ್ ಹೋಗ್ತಲ್ಲ, ಜಸ್ಟ್ ಇಂಪಾರ್ಟೆಂಟ್ ಏನಿದೆ ಅದು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಆದ್ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ತಿರ್ಗಾ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಾದ್ಮೇಲೆ ನೀವು ಏನು ಮಾಡ್ಬೋದು ಅಂದರೆ ಆಪ್ಷನ್ ಎಂಟ್ರಿನ ನೀವು ಪ್ರಿಯಾರಿಟಿನ ಚೇಂಜ್ ಮಾಡಿಕೊಂಡು ಇನ್ನು ಸೆಕೆಂಡ್ ರೌಂಡ್ಗೆ ಅಟೆಂಡ್ ಮಾಡ್ಬೋದು. ಸೆಕೆಂಡ್ ರೌಂಡ್ಗೆ ಇನ್ನು ಯಾವುದೇ ಥರ ಟೈಪ್ಸ್ ಆಫ್ ಸೀಟ್ಸ್ ಆರ್ ಮೇಡ್ ಅವೈಲೇಬಲ್ ಫಾರ್ ಸೆಕೆಂಡ್ ರೌಂಡ್ಗೆ ಅಂದರೆ ಅನ್ಫಿಲ್ಡ್ ಆಗಿರೋದು ಫಸ್ಟ್ ರೌಂಡಲ್ಲಿ, ಮತ್ತು ಚಾಯ್ಸ್ 3 ಮತ್ತು ಚಾಯ್ಸ್ 4 ಯಾರನ್ನ ಕೊಟ್ಟಿರ್ತಾರೆ ಅವ್ರದ್ದು ನಿಮಗೆ ಸೀಟೇ ಇಲ್ಲಿ ತೋರಿಸ್ತಾ ಇರುತ್ತೆ. ಚಾಯ್ಸ್ 2 ಕೊಟ್ಟಿರ್ತಾರಲ್ಲ ಅವ್ರ ಸೀಟ್ನ ಇಲ್ಲಿ ತೋರಿಸಲ್ಲ, ಹೋಲ್ಡ್ ಮಾಡ್ಕೊಂಡಿರೋ ಸೀಟ್ನ. ಮತ್ತೆ ಎಕ್ಸೆಲ್ ಚಾಯ್ಸ್ 1 ಅಂತ ಯಾರು ಕೊಟ್ಟಿರ್ತಾರೆ ಬಟ್ ಫೇಲ್ ಟು ಮೇಕ್ ಪೇಮೆಂಟು ಮತ್ತೆ ಜಾಯ್ನ್ ಆಗಿರಲ್ಲ, ಚಾಯ್ಸ್ 1ನ ಕೊಟ್ಟಿರ್ತಾರೆ ಪೇಮೆಂಟ್ ಮಾಡಿರಲ್ಲ, ಕಾಲೇಜ್ ಜಾಯ್ನ್ ಆಗಿರಲ್ಲ, ಆ ಸೀಟ್ನು ಕೂಡ ಇಲ್ಲಿ ತೋರಿಸ್ತಾರೆ. ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡಿರೋ ಸರೆಂಡ್ ಆಗಿರೋ ಸೀಟ್ಸು ಕೂಡ ನಿಮಗೆ ಸೆಕೆಂಡ್ ರೌಂಡಲ್ಲಿ ಲಭ್ಯ ಆಗಿರುತ್ತೆ. ಮತ್ತೆ ಹೊಸ ಸೀಟ್ ನ್ಯೂಲಿ ಆಡಪ್ ಆದರೆ ಸೆಕೆಂಡ್ ರೌಂಡ್ಗೆ ಅದನ್ನು ಕೂಡ ತೋರಿಸ್ತಾರೆ. ನಿಮಗೆ ಕಾನ್ಸ್ಟೆಂಟ್ಲಿ ವೇಕೆನ್ಸಿ ಇದ್ರೆ ಅದನ್ನು ಕೂಡ ತೋರಿಸ್ತಾರೆ. ನಿಮಗೆ ಟೈಪ್ಸ್ ಆಫ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇರ್ತಾರೆ ಅಂದರೆ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಇರ್ತಾರೆ, ಮತ್ತೆ ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಇರ್ತಾರೆ, ಯಾರು ಫಸ್ಟ್ ರೌಂಡಲ್ಲಿ ಇರ್ತಾರೆ ಅವರು. ಮತ್ತೆ ಆಪ್ಷನ್ ಎಂಟ್ರಿ ಬಟ್ ನಾಟ್ ಅಲೌಡ್ ಎನಿ ಸೀಟ್ ಅಂದರೆ ನೀವು ಆಪ್ಷನ್ ಎಂಟ್ರಿನ ಮಾಡಿರ್ತಾರೆ ಫಸ್ಟ್ ರೌಂಡಲ್ಲಿ, ಅವ್ರಿಗೆ ಯಾವುದೇ ಥರದ ಒಂದು ಸೀಟ್ ಸಿಕ್ಕಿಲ್ಲ, ಅವರು ಕೂಡ ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ರೌಂಡ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಫಾಲೋಯಿಂಗ್ ಟೈಪ್ಸ್ ಆಫ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್. ಕ್ಯಾಂಡಿಡೇಟ್ಸ್ ಯಾರು ಎಲಿಜಿಬಲ್ ಆಗಿರಲ್ಲ ಸೆಕೆಂಡ್ ರೌಂಡ್ಗೆ ಅಂದರೆ ಯಾರೊಂದು ಚಾಯ್ಸ್ 1ನ ಕೊಟ್ಟಿರ್ತಾರೆ ಅಥವಾ ಚಾಯ್ಸ್ 4ನ ಕೊಟ್ಟಿರ್ತಾರೆ ಅವರು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಚಾಯ್ಸ್ 1 ಕೊಟ್ಟರೆ ನಿಮ್ಗೆ ಅಷ್ಟೇ ಮುಗಿತು, ನಿಮಗೆ ಪ್ರೊಸೆಸ್ ಎಂಡ್ ಆಯಿತು. KA ಕೌನ್ಸಿಲಿಂಗಲ್ಲಿ ನಿಮಗೆ ಸೀಟ್ ಲಭ್ಯ ಆಗಿರುತ್ತೆ ಅಷ್ಟೇ. ಇವಾಗ ನೆಕ್ಸ್ಟ್ ಬರೋದಾದ್ರೆ ರೌಂಡ್ 2 ಅಲ್ಲೂ ಕೂಡ ಚಾಯ್ಸ್ 1 ಅಂದರೆ ಹಿಂಗೆ ಕಾಲೇಜ್ ಸೇರ್ಕೋತೀನಿ, ಕಾಲೇಜ್ ಇಷ್ಟ ಆಗಿದೆ ಅಂತ ಅರ್ಥ. ಇವಾಗ ಚಾಯ್ಸ್ 2ನ ಕೊಟ್ಟರೆ ಇಲ್ಲಿ ಇಂಪಾರ್ಟೆಂಟು ರೌಂಡ್ 2 ಅಲ್ಲಿ ನೀವು ಇದು ಮಾಡಬೇಕಾಗಿರುತ್ತೆ. ನಿಮಗೆ ಚಾಯ್ಸ್ 2ನ ಕೊಟ್ಟು ಸೀಟ್ನ ಹೋಲ್ಡ್ ಮಾಡ್ಕೋತೀನಿ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋದನ್ನ ಅಂದರೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಏನು ತೋರಿಸ್ತಾ ಇರುತ್ತೆ ಫೀಸ್, ನಿಮಗೆ ಸೀಟ್ ಅಲಾಟ್ ಆಗಿರುತ್ತೋ ಆ ಫೀಸ್ನ ಫುಲ್ಲು ನೀವು ಪೂರ್ತಿ ಕಟ್ಟಬೇಕಾಗುತ್ತೆ ಒಂದು ಚಲನ ಡ್ರಾ ಮಾಡ್ಕೊಳ್ಳೋಕ್ಕೆ. ಅದೇ ಸೀಟ್ನ ಉಳಿಸ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕೆ. ನೀವು ಚಾಯ್ಸ್ 3ನ ಕೊಟ್ಟರೆ ಯಾವುದೇ ಥರ ಫೀಸ್ ಕಟ್ಟೋ ಅಗತ್ಯ ಇರಲ್ಲ, ನೀವು ಡೈರೆಕ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಚಾಯ್ಸ್ 4ನ ಕೊಟ್ಟರೆ ನಿಮಗೆ ಪ್ರೋಸೆಸ್ ಅಲ್ಲೇ ಎಂಡ್ ಆಗುತ್ತೆ. ನೆಕ್ಸ್ಟು ಚಾಯ್ಸ್ 4ನ ಕೊಟ್ಟರೆ ನಿಮ್ಗೆ ಆಸ್ ಯೂಶುವಲ್ ನೀವೇನು ಮಾಡ್ತೀರಾ ಅಂದರೆ ಎಕ್ಸಿಟ್ ಆಗ್ತೀರಾ KCT ಕೌನ್ಸಿಲಿಂಗಿಂದ. ಎಕ್ಸ್ಟೆಂಡ್ ರೌಂಡಲ್ಲಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಯಾವ್ದು ಸೀಟ್ ಅನ್ಫಿಲ್ಡ್ ಆಗಿ ಉಳಿದಿದೆ ಅದು ಮಿಕ್ಕೊಂಡಿರುತ್ತೆ. ಅದಕ್ಕೆ ನಿಮ್ಗೆ ಏನೋ ಸೀಟ್ ಸಿಕ್ಕಿದ್ಮೇಲೆ ನಿಮ್ಗೆ ಏನಾಗಿರುತ್ತೆ ಅಂದರೆ ನಿಮ್ಗೆ ಯಾವುದೇ ಥರ ಚಾಯ್ಸ್ ಇರಲ್ಲ. ಎಂಟರ್ ಚಾಯ್ಸ್ 2 ಮತ್ತು ಚಾಯ್ಸ್ 3 ಯಾರು ಕೊಟ್ಟಿರ್ತಾರೆ ಅವ್ರು ಎಲಿಜಿಬಲ್ ಆಗಿರ್ತಾರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಡೈರೆಕ್ಟ್ ನಿಮಗೆ ಯಾವ ಸೀಟ್ ಅಲಾಟ್ ಆಗುತ್ತೆ ಕಾಲೇಜ್ಗೆ ಹೋಗಿ ನೀವು ಸೇರ್ಕೋಬೇಕಾಗುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ. ಇತ್ತಲ್ಲ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಬರಲ್ಲ. ನಿಮ್ಗೆ ಮಾಮೂಲಿ ಫೀಸ್ ಪೇಮೆಂಟ್ ಏನೊಂದು ಪ್ರೊಸೆಸ್ ಹೇಳಿದ್ದೆ ಮೊದಲೇ ಅದೇ ಪ್ರೊಸೆಸ್ ಇಲ್ಲಿ ಕಂಟಿನ್ಯೂ ಆಗುತ್ತೆ.
ಇಲ್ಲಿ ನೋಡ್ಬೋದು ಒಂದು ನೋಟ್ನ ಕೊಟ್ಟಿದ್ದಾರೆ, ಯಾರೋ ಒಂದು ಫೀಸಸ್ನ ಎಕ್ಸಸ್ನ ಕಟ್ಟಿರ್ತಾರೆ. ಎಕ್ಸಾಂಪಲ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತೆ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿರುತ್ತೆ ಸೆಕೆಂಡ್ ರೌಂಡಲ್ಲಿ ಅಂತ ಅನ್ಕೊಳ್ಳಿ. ಅದನ್ನ ಹೋಲ್ಡ್ ಮಾಡ್ಕೊಂಡಿರ್ತೀರ, 65,000 ಕಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಕ್ಬಿಟ್ಟಿರುತ್ತೆ. ಅದ್ರಲ್ಲಿ ಫೀಸ್ ಏನಾಗಿರುತ್ತೆ ಅಂದ್ರೆ 20,000 ಆಗ್ಬಿಟ್ಟಿರುತ್ತೆ. ನಿಮ್ಗೆ ಇನ್ನೂ 40,000 ಅಷ್ಟು ಫೀಸು ಬರಬೇಕಾಗಿರುತ್ತೆ. ಅದನ್ನ ನೀವೇನು ಮಾಡಬೇಕಾಗುತ್ತೆ ಅಂದರೆ ರೀಫಂಡ್ ಲಿಂಕ್ನ ಬಿಡ್ತಾರೆ. ಆವಾಗ ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ನಿಮ್ಮದು ನೇಮು ಮತ್ತು ಆಲ್ ಟಿಕೆಟ್ ನಂಬರ್, ಸಿ ಟಿ ಆಲ್ ಟಿಕೆಟ್ ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲೇನು ಕೇಳಿದ್ರೆ ಅದನ್ನೆಲ್ಲ ಹಾಕಿದ್ರೆ ನಿಮಗೆ ನಿಮ್ಮ ಅಕೌಂಟ್ಗೆ ನಿಮಗೆ ವಾಪಸ್ಸು ನಿಮಗೆ ರೀಫಂಡ್ನ ಮಾಡ್ತಾರೆ ಎಕ್ಸಸ್ ಅಮೌಂಟ್ನ. ಅದ್ರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ, ಸ್ವಲ್ಪ ಡಿಲೇ ಆಗುತ್ತೆ ನಿಮಗೆ ರೀಫಂಡ್ ಆಗೋಕ್ಕೆ ಅಷ್ಟೇ. ಸರ್ಕಾರಿ ಕೋಟಾ ಅನ್ನೋದು SNQ ಕೋಟಾ ಅಂತ ಕರಿತೀವಿ. ಇದರಲ್ಲಿ ನಿಮಗೆ ಟ್ಯೂಷನ್ ಫೀಸ್ ತುಂಬಾ ಕಮ್ಮಿ ಆಗುತ್ತೆ. OBC ಸ್ಟೂಡೆಂಟ್ಸ್ಗೆ ಯಾರೊಂದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದಾರೆ ಮತ್ತು SC ಸ್ಟೂಡೆಂಟ್ಸ್ ಯಾರೊಂದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿರ್ತಾರೆ ಅವ್ರು ಎಲಿಜಿಬಲ್ ಆಗಿರ್ತಾರೆ. ಇದರಲ್ಲಿ ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿದ್ರೆ ನಿಮ್ಗೆ ಏನಾಗುತ್ತೆ ಟ್ಯೂಷನ್ ಫೀಸ್ ಕಮ್ಮಿ ಆಗುತ್ತೆ. ಇಲ್ಲಿ 5% ಸೀಟು ಪ್ರತಿಯೊಂದು ಕಾಲೇಜು ಮತ್ತು ಕೋರ್ಸಸ್ಸಲ್ಲಿ ಇರುತ್ತೆ. AICTE ಇಂದ ಅಪ್ರೂವ್ ಆಗಿರೋ ಕಾಲೇಜಸಲ್ಲಿ ಬರೀ ಇಂಜಿನಿಯರಿಂಗ್ ಕೋರ್ಸಲ್ಲಿ ಮಾತ್ರ ಇರುತ್ತೆ. ನೀವು ಬೇರೆ ಆಪ್ಷನ್ ಎಂಟ್ರಿ ಕೊಡೋ ಅಗತ್ಯ ಇರಲ್ಲ. ನಿಮ್ಮ ಸೂಪರ್ ಆಗಿ ಕೋಟಕ್ಕೆ ರೆಗ್ಯುಲರ್ ಆಗಿ ಏನು ಆಪ್ಷನ್ ಎಂಟ್ರಿ ಕೊಡ್ತೀರಾ ಅದನ್ನೇ ನೀವು ಕೊಡ್ಬೋದಾಗಿರುತ್ತೆ ಅಷ್ಟೇ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಅಮೌಂಟ್ ಬಿಡಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.